ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಸಚಿವ ಪ್ರಿಯಾಂಕ ಖರ್ಗೆ ಮಾತನಾಡಿದ್ದಾರೆ. ಬಹಳ ವರ್ಷಗಳ ಬಳಿಕ ಇಂತಹ ಹೀಟ್ ವೇವ್ ಕಾಣಿಸ್ತಾ ಇದೆ. ಈ ಬಗ್ಗೆ ಸಿಎಂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಆರೋಗ್ಯ ಇಲಾಖೆ ಎಸ್ಒಪಿ ಕೂಡ ಸಿದ್ಧಪಡಿಸಿದೆ. ಬೋರ್ವೆಲ್ ಮತ್ತು ಡ್ಯಾಂಗಳಲ್ಲಿ ನೀರು ಕಡಿಮೆಯಾಗ್ತಾ ಇದೆ. ಮುಂದಿನ 2 ತಿಂಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಟ್ ವೇವ್ ಕೂಡ ಹೆಚ್ಚಾಗಬಹುದು. ಹಣದ ಕೊರತೆ ಇಲ್ಲ. ಆದರೆ ಬೋರ್ವೆಲ್ ಕೊರೆದ್ರೂ ನೀರು ಸಿಗಬೇಕು. ಅದು ಪ್ರಕೃತಿಯ ಮೇಲೆ ಅವಲಂಬಿತ. ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆಗೆ ಪಡೆಯಲು ಸರ್ಕಾರ ಮುಂದಾಗಿದೆ. ಎಲ್ಲಾ ಜಿಲ್ಲೆಗಳಲ್ಲಿ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಆದರೆ ಮುಂದಿನ 1-2 ತಿಂಗಳು ಕುಡಿಯೋ ನೀರಿಗೂ ಸಮಸ್ಯೆ ಆಗುತ್ತೆ ಮತ್ತು ಹೀಟ್ ವೇವ್ ಕೂಡ ಜಾಸ್ತಿ ಇರುತ್ತೆ. ಇದನ್ನು ನಾವಾಗಲೇ ಒಂದು ಸಂಪೂರ್ಣವಾದಂಥ ನೀಲಿ ನಕ್ಷೆಯನ್ನು ನಮ್ಮ ಸಿಇಒಗಳಿಗೆ ನೀಡಿದ್ದೇವೆ, ಏನೇನು ಮಾಡಬೇಕು ಅಂತ. ಸೊ ದ ಗೌರ್ಮೆಂಟ್ ಈಸ್ ವೆಲ್ ಪ್ರಿಪೇರ್ಡ್. ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮಳೆ ಕೂಡ ವಿಳಂಬ ಆಗುತ್ತೆ, ಕಡಿಮೆ ಇದೆ ಅನ್ನೋದು. ಅದೇ ನಾನು ಹೇಳ್ದಂಗೆ ಇದು ಹವಾಮಾನದ ಏರುಪೇರಿನಿಂದ ಸ್ವಲ್ಪ ಅನಾನುಕೂಲ ನಮಗೆ ಜೂನ್ ತನಕ ಇರುತ್ತೆ. ದುಡ್ಡಿನ ಕೊರತೆ, ಹಣದ ಕೊರತೆ ಇಲ್ಲ. ಈಗ ನೋಡಿ, ಪ್ರಕೃತಿ ನಿಯಮ ಮುಂದೆ ಯಾರು ಏನು ಮಾಡೋಕ್ಕಾಗುತ್ತೆ? ನೀವು ಹಣ ಕೊಟ್ಟರು ನೀರು ಸಿಗಬೇಕಲ್ಲ. ಬೋರ್ವೆಲ್ ಕೊರೆದ್ರೂ ಕೂಡ ನೀರು ಇರಬೇಕಲ್ಲ. ಈಗ ನೀರು ಈ ಭೂಮಿನಲ್ಲಿ ಭಾಳ ಇಂಗ್ತಾ ಇದೆ. ಏನು ವಾಟರ್ ಟೇಬಲ್ ಇತ್ತು ಅದನ್ನು ಕೂಡ ಬತ್ತೋಗ್ತಾ ಇದೆ. ಸೊ ಅದರಿಂದ ನಾವು ಭಾಳ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ತಾ ಇದ್ದೀವಿ. ಮತ್ತು ಎಲ್ಲೆಲ್ಲಿ ಸಾಧ್ಯ ಆಗ್ತಾಯಿದೆ ಸೋರ್ಸಸನ್ನು ಐಡೆಂಟಿಫೈ ಮಾಡ್ತಿದ್ದೀವಿ. ಖಾಸಗಿ ಸೋರ್ಸ್ ಇದ್ರೂ ಕೂಡ ಅದನ್ನು ನಾವು ರೆಂಟ್ ಮೇಲೆ ತೊಗೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದು ಬರೀ ದುಡ್ಡು ಕೊಟ್ಟರೆ ಕೆಲಸ ಆಗುತ್ತೆ ಅಂತಲ್ಲ, ಒಂದು ದುಡ್ಡಿನ ಸಮಸ್ಯೆ ಈಗ ಇಲ್ಲ. ಆಮೇಲೆ ಈಗಾಗಲೇ ಸುಮಾರು 65 ಕೋಟಿ ರೂಪಾಯಿಯನ್ನು ನಾವು ಮೊನ್ನೆ ಬಿಡುಗಡೆ ಮಾಡಿದ್ದೇವೆ. ಈ ಎಲ್ಲ ಜಿಲ್ಲೆಗೂ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿದ್ದೇವೆ. ಆ ಟಾಸ್ಕ್ ಫೋರ್ಸ್ ಸಮಿತಿಗೆ ಶಾಸಕರೇ ಅಧ್ಯಕ್ಷರಿದ್ದಾರೆ. ಸೊ ಅವರ ನಿರ್ದೇಶನದ ಮೇಲೆ ಸ್ಥಳೀಯ ಏನು ನಮ್ಮ ಇಂಜಿನಿಯರ್ಸ್ ಇರ್ತಾರೆ, ಅವರ ಒಂದು ವರದಿ ಪ್ರಕಾರ ಅವ್ರು ಏನು ಡಿಸಿಷನ್ ತೊಗೋತಾರೆ ಶಾಸಕರುಗಳೆಲ್ಲರೂ, ಅದಕ್ಕೆ ನಾವು ಆದ್ಯತೆಯನ್ನು ನೀಡ್ತಾ ಇದ್ದೀವಿ.